ನಮಸ್ಕಾರ ಕರ್ನಾಟಕ. ಇವತ್ತು ತಮ್ಮೆದುರಿಗೆ ನಾನು ತರತಕ್ಕಂಥ ಒಂದು ಸಂಗತಿ ಎಂದರೆ ಮಂಜುನಾಥನ ಮಹಿಮೆ. ವಾಹ್, ಇದೇನ್ರಿ ಮಂಜುನಾಥನ ಮಹಿಮೆ ಅಂತ ಹೇಳ್ತಾ ಇದ್ರಿ ಅಂತ ಕೇಳಿದರೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಿಧಾನಸೌಧದಲ್ಲಿ ಇರುವವರ ಸಂಬಂಧಿಕರು ಕೆಲವರು, ಎಲ್ಲರೂ ಹಾಗೆ ಅಂತ ಆಗಲ್ಲ, ಕೆಲವರು ಹೇಗಿದ್ದಾರೆ, ಅವರು ಎಷ್ಟು ಮೆರೆದಿದ್ದಾರೆ, ಎಷ್ಟು ಗಳಿಸಿದ್ದಾರೆ, ಎಷ್ಟು ಕೂಡಿಟ್ಟಿದ್ದಾರೆ, ಎಷ್ಟು ಸಹಚರನ್ನು ಮಾಡಿಕೊಂಡಿದ್ದಾರೆ, ರಾಜ್ಯಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ನಷ್ಟ ಮಾಡಿದ್ದಾರೆ ಅಂತಕ್ಕಂಥ ಸಂಗತಿ ಈ ಸುದ್ದಿಯಲ್ಲಿ ಹೊರಬರ್ತಾ ಇದೆ. ಮಂಜುನಾಥ ಎಂದರೆ ವೈ.ಡಿ. ಮಂಜುನಾಥ್. ಇವರು ಅಬಕಾರಿ ಇಲಾಖೆ ಅಧಿಕಾರಿ, ಅಲ್ಲದೆ ಒಬ್ಬ ಸಂಸದರ ಪುತ್ರನೂ ಸಹ ಹೌದು. ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಛಾಪನ್ನೇ ಹಾಕಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬದ ಸಂಬಂಧಿಕರು. ಇವರು ತಂದೆಯ ಹೆಸರು ಉಳಿಸಲಿಲ್ಲ ಮತ್ತು ಜಾರಕಿಹೊಳಿ ಕುಟುಂಬದ ಹೆಸರು ಕೂಡ ಉಳಿಸಲಿಲ್ಲ ಅಂತಕ್ಕಂಥ ಮಾತು ಹೇಳಿದರೂ ಕೂಡ ತಪ್ಪಾಗಲಾರದು. ಒಂದು ಕಡೆ ಏನು ಹೇಳಬೇಕು ಅಂದರೆ, ರಾಜಕಾರಣಿಗಳ ಆಡಳಿತದಲ್ಲಿರುವವರ್ತಕ್ಕಂಥ ಸಂಬಂಧಿಕರು ಏನು ಮಾಡಿದರೂ ಕೂಡ ಈ ರಾಜ್ಯದಲ್ಲಿ ದಕ್ಕಿ ಹೋಗುತ್ತದೆ, ನಡೆದು ಹೋಗುತ್ತದೆ ಅಂತಕ್ಕಂಥ ವಿಚಾರದಲ್ಲಿ ಈ ಒಬ್ಬ ಅಬಕಾರಿ ಇಲಾಖೆಯ ಅಪರ ಆಯುಕ್ತರು, ಇವರು ಕಲಬುರಗಿ, ಬೆಳಗಾವಿ, ದಾವಣಗೆರೆಗೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿಯೂ ಸಾಕಷ್ಟು ಇವರು ಕೆಲಸ ಮಾಡಿದ್ದಾರೆ. ಇವರು ನಮಗ್ಯಾರೇನು ಮಾಡ್ಯಾರು ಅಂತಕ್ಕಂಥ ವಿಚಾರದಲ್ಲಿ ಹೆಜ್ಜೆ ಮುಂದಿಟ್ಟಾಗ, ಸಂದರ್ಭ ಬಂದಾಗ, ಸಮಯ ಕೆಟ್ಟಾಗ, ವಿಧಿ ಬೆನ್ನಟ್ಟಿ ಎದೆ ಮೇಲೆ ಕಾಲಿಟ್ಟಾಗ ಅದು ಏನೂ ನಡೆಯುವುದಿಲ್ಲ ಅಂತಕ್ಕಂಥ ವಿಚಾರ ಈ ಇಡಿ ದಾಳಿಯಿಂದ, ಈ ಲೋಕಾಯುಕ್ತ FIR ಇಂದ ಅದು ಸತ್ಯವಾಗಿ ಇವತ್ತು ಕೆಲಸಕ್ಕೆ ಬಂದಿದೆ. ಇವರು ತಮ್ಮ ಕಾರು ಚಾಲಕ, ಆಪ್ತ ಸಹಚರರು, ಸಂಬಂಧಿಕರ ಮನೆಯಲ್ಲಿ ನಗದು 5.5 crores, 7.8 ಕೋಟಿಯ ಚಿನ್ನಾಭರಣ, 3.3 ಲಕ್ಷ ವಿದೇಶಿಯ ಕರೆನ್ಸಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದೆ. ಅಂದರೆ ಅಪರಾಯುಕ್ತ ಆಗಿರಲಿ, ಆಯುಕ್ತ ಆಗಿರಲಿ, ಇವರ ಸಂಬಳವೆಷ್ಟು, ಇವರು ಪ್ರತಿ ವರ್ಷಕ್ಕೆ ಇವರು ಎಷ್ಟು ಹಿಂದೆ ಇಡಬಹುದು, ಎಷ್ಟು ಗಳಿಸಬಹುದು, ಅದೆಲ್ಲವೂ ಬಿಟ್ಟು ಸಾಕಷ್ಟು ಬೇನಾಮಿ ಜಮೀನು ದಾಖಲೆ ಸಿಕ್ಕಿವೆ, ಸಾಕಷ್ಟು ವಾಣಿಜ್ಯ ಸಂಕೀರ್ಣಗಳ ಒಂದು ದಾಖಲೆಗಳು ಸಿಕ್ಕಿವೆ, ಸಾಕಷ್ಟು ನಿವೇಶನಗಳು ಸಿಕ್ಕಿವೆ. ಇದು ಸಿಕ್ಕಿದ್ದು ಸ್ವಾಮಿ, ಸಿಗಲಾರದೆ ಇನ್ನೂ ಏನೇನುಂಟು. ಇವರು ಅಬಕಾರಿ ಇಲಾಖೆಯಲ್ಲಿಯೇ ಕೆಲಸ ಮಾಡ್ತಕ್ಕಂಥ ಕೆಲವೊಬ್ಬರನ್ನು ಸಹಚರನ್ನಾಗಿ ಮಾಡಿಕೊಂಡು, ಗ್ರೂಪ್ ಮಾಡಿಕೊಂಡು, ಇವರ ಕಚೇರಿಗೆ ಬರ್ತಕ್ಕಂಥವರಿಂದ ಹಣ ವಸೂಲು ಮಾಡ್ತಿದ್ದಾರಂತೆ. ಅಲ್ಲದೆ ಇದೇ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಹೆಣ್ಣು ಮಗಳಿಗೆ ವಾಲಂಟ್ರಿ ಕೊಡಿಸಿ ಅವರಲ್ಲಿಯೂ ಕೂಡ ಸುಮಾರು ಕೋಟಿಗಟ್ಟಲೆ ಆಸ್ತಿಯನ್ನು ಮಾಡಿ ಇಟ್ಟಿರುವುದು ಈ ದಾಳಿಯಲ್ಲಿ ಕಂಡು ಬಂದಿದೆ. ಸುಮಾರು 14 ಕಡೆ, ಬೆಳಗಾವಿ, ಮೈಸೂರು, ಬೆಂಗಳೂರು ಕಡೆದಲ್ಲಿ 14 ಕಡೆ 24 ಗಂಟೆ ತನಿಖೆಯನ್ನು ಕೈಗೊಂಡಿರ್ತಾರೆ ಇಡಿಯವರು. ಲೋಕಾಯುಕ್ತರ FIR ಅನ್ನು ಅನುಸರಿಸಿ ಮಾಡಿರ್ತಕ್ಕಂಥ ದಾಳಿಯಲ್ಲಿ ಭರ್ಪೂರ್ ಬೇಟೆಯಾಡಿದ್ದಾರೆ ಎಂದರೂ ಕೂಡ ತಪ್ಪಾಗಲಾರದು. ಆದರೆ ಒಂದು ಮಾತು ಹೇಳಬೇಕೀಗ, ನೀವು ಯಾರೇ ಎಷ್ಟೇ ಆಸ್ತಿ ಮಾಡಿದರೂ ಕೂಡ ಒಂದು ದಿವಸ ಆ ದೇವರ ಹೊಡೆತಕ್ಕೆ ನೀವು ತಲೆಬಾಗಲೇಬೇಕಾಗ್ತದೆ. ಇದರಿಂದ ಈ ರಾಜ್ಯದಲ್ಲಿ ರಾಜಕಾರಣಿಗಳು ತಮ್ಮ ಸಂಬಂಧಿಕ ಅಧಿಕಾರಿಗಳನ್ನು ಇಟ್ಟುಕೊಂಡು ಏನೇನು ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಈ ರಾಜ್ಯದ ಜನರು ಅರಿತುಕೊಳ್ಳಬೇಕು. ನೀವು ರಾಜಕಾರಣಿಗಳಿಗೆ ಮೆರವಣಿಗೆ ಮಾಡ್ತೀರಿ, ಹಾರ ಹಾಕ್ತೀರಿ, ತುರಾಯಿ ಹಾಕ್ತೀರಿ, ನಿಮ್ಮ ಹಣ ಕದಿಮರಿಗೆ ಹೋಗುವಂತೆ ಸಹಕಾರ ಮಾಡ್ತಾರೆ ಅಂದರೆ ತಪ್ಪಾಗಲಾರದು. ಸತೀಶ್ ಜಾರಕಿಹೊಳಿಯವರ
ಬಾಮೈದನ ಇವರು ಮಂಜುನಾಥ ಒಬ್ಬ ಸಂಸದರ ಮಗನಾಗಿ ಹುಟ್ಟಿಕೊಂಡು ಇಂಥ ಕೆಲಸ ಮಾಡಿದ್ದಾರೆ ಅಂದರೆ ಅವರಿಗೆ ನಾಚಿಕೆ ಆಗಬೇಕೋ ಇಲ್ಲವೋ ಅವರೇ ಹೇಳಬೇಕು. ಹಾಗಾಗಿ ಸರ್ಕಾರ ಇದಕ್ಕೆ ಇನ್ನೊಂದು ಸ್ಪೆಷಲ್ ಆಗಿ ಇಲಾಖೆಯನ್ನು ಮಾಡಬೇಕು, ನಿಗಾ ವಹಿಸಬೇಕು. ಯಾವ್ಯಾವ ಅಧಿಕಾರಿಗಳು ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ರಾಜಕಾರಣಿಗಳು ಏನೇನು ಮಾಡ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ಮೀರಿದ ಅನುಮತಿಯನ್ನು ಪಡೆಯದೇನೆ ತನಿಖೆ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕು. ನೀವು ನಿಜವಾಗಿ ಈ ರಾಜ್ಯದ ಈ ದೇಶದ ಸಂಪತ್ತನ್ನು ಉಳಿಸಲಿಕ್ಕೆ ಅಭಿವೃದ್ಧಿಗಾಗಿ ನೀವು ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ಮೊದಲು ಮಾಡಬೇಕು. ಯಾವ ಸರ್ಕಾರದ ಯಾವ ಮುಖ್ಯಮಂತ್ರಿಯ ಯಾರದು ಅನುಮತಿ ಇಲ್ಲದೆ ಯಾರನ್ನಾದರೂ ತನಿಖೆಗೆ ಒಳಪಡಿಸ್ತಕ್ಕಂಥ ಒಂದು ಅಧಿಕಾರವನ್ನು ಕೊಟ್ಟು ನೀವು ಸರ್ಕಾರದಿಂದ ಜಾರಿಗೆ ತರಬೇಕು. ಈಗ ಲೋಕಾಯುಕ್ತ ಸಂಸ್ಥೆ ಇದೆ, ಸಾಕಷ್ಟು ಅವರಿಗೆ ಲೋಕಾಯುಕ್ತದವರಿಗೆ ಸಾಕಷ್ಟು ಏನಿದೆ ಅಂದರೆ ಕಡಿವಾಣ ಇದೆ, ಹಾಕಬಾರ್ದು, ಫ್ರೀ ಹ್ಯಾಂಡ್ ಬಿಡಬೇಕು. ಇವತ್ತು ಸರ್ಕಾರಿ ನೌಕರನೇ ಆಗಲಿ ಸಾಮಾನ್ಯ ಜನರೇ ಆಗಲಿ ಯಾವುದೇ ಈ ರಾಜ್ಯದ ಜನ ಯಾವುದೇ ಹುದ್ದೆಯಲ್ಲಿದ್ದರೂ ಯಾವುದೇ ಕರ್ತವ್ಯದಲ್ಲಿದ್ದರೂ ಕೂಡ ತಪ್ಪು ಮಾಡಿದರೆ ತನಿಖೆ ಮಾಡತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕು. ಇಲ್ಲ ಲೋಕಾಯುಕ್ತರಿಗೆ ಆ ಅಧಿಕಾರವನ್ನು ಕೊಡಬೇಕು. ಮುಖ್ಯಮಂತ್ರಿಗಳನ್ನು ಒಳಗೊಂಡು ಯಾವುದೇ ಸಂವಿಧಾನಿಕ ಹುದ್ದೆಯಲ್ಲಿದ್ದವರನ್ನು ಒಳಗೊಂಡು ತನಿಖೆ ಮಾಡತಕ್ಕಂಥ ಒಂದು ಸಂಸ್ಥೆಯನ್ನು, ನಿಗಾ ವಹಿಸ್ತಕ್ಕಂಥ ಒಂದು ಸಂಸ್ಥೆಯನ್ನು ತೆಗಿಬೇಕು. ಇಂಥ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.